ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರದಲ್ಲಿರುವಂಥ 4060 ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಇದು ಬಂದು ನಿಮಗೆ ಈಚ್ ಫ್ಲೋರ್ ಬಂದ್ಬಿಟ್ಟು ನಿಮಗೆ 3 BHK ಮನೆ ಇದೆ. ಫಸ್ಟು, ಸೆಕೆಂಡು, ಥರ್ಡು, 4 ಈಚ್ ಫ್ಲೋರು 3 BHK ಮನೆ ಇದೆ. ಫುಲ್ ಬಿಲ್ಡಿಂಗ್ ಸೇಲ್ ಇದೆ ಇದು ನಿಮಗೆ. ಓಕೆ, ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ಬಿಡ್ತೀನಿ ಒಂದ್ಸತಿ. 30 ಫೀಟ್ ರಸ್ತೆ ಸಿಗುತ್ತೆ, ನೋಡ್ಬೋದು. ಇದು ಸೌತ್ಗೆ ವೆಸ್ಟ್ ಕಾರ್ನರ್ ಆಗಿರುತ್ತೆ. ಈ ಕಾರ್ನರ್ ಕೂಡ ನೋಡಿಸ್ತಿದ್ದೀನಿ ನೋಡಿ. ಇದು ಬಂದು ಸೌತ್ ಆಗಿರುತ್ತೆ, ಇದು ಬಂದು ವೆಸ್ಟ್ ಕಾರ್ನರ್ ಆಗಿರುತ್ತೆ. ನಿಮಗೆ ಡೋರ್ ಬಂದ್ಬಿಟ್ಟು ನಿಮಗೆ ಈಸ್ಟ್ ಆಗಿರುತ್ತೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ. ಒಳ್ಳೆ ವಾತಾವರಣ ಅಂತ ಹೇಳ್ಬೋದು, ಸೈಲೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ಓಕೆ, ಇದು ಫುಲ್ ಬಿಲ್ಡಿಂಗು ಸೇಲಿಗಿದೆ ನಿಮಗೆ. ಇದ್ರ ರೇಟ್ನ ನಾನು ಲಾಸ್ಟಲ್ಲಿ ಹೇಳಿರ್ತೀನಿ, ಲಾಸ್ಟ್ವರೆಗೂ ನೋಡಿ. ಯಾಕಂದರೆ ಒಂದು ಫ್ಲೋರಲ್ಲಿ ಇದ್ದು 3 ಮನೆ ಬಾಡಿಗೆ ಕೊಟ್ಟರು ನಿಮಗೆ ಕಮ್ಮಿ ಅಂದರೂ 45ರಿಂದ 50 ಸಾವಿರ ರೂಪಾಯಿ ಬರುತ್ತೆ ನಿಮಗೆ. 1.5 ಲಕ್ಷವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು ನಿಮಗೆ. ಬನ್ನಿ ಒಂದ್ಸತಿ ಮನೆ ಒಳಗಡೆ ಒಂದ್ಸತಿ ನೋಡಿಸ್ತೀನಿ ಹೆಂಗಿದೆ ಹೆಂಗಿಲ್ಲ ಅಂತ. ನಿಮಗೆ ಒಂದು ಮನೆ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದರೆ 3 ಮನೆಯೂ ಸೇಮು, ಟೋಟಲ್ 4 ಮನೆಯೂ ಸೇಮ್ ಬರುತ್ತೆ ನಿಮಗೆ. ಒಂದು ಮನೆ ನೋಡಿದ್ರೆ ಸಾಕಾಗುತ್ತೆ ನಿಮಗೆ. ಬನ್ನಿ ನೋಡಿಸ್ತೀನಿ ನಾನು ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ನೋಡಿಸ್ತಾ ಇದ್ದೀನಿ, ಇದು ಸೌತ್ ಸೈಡ್ ಆಗಿರುತ್ತೆ. ಧಾರಾಳವಾಗಿ ಮೇಲ್ಗಡೆ ಕೂಡ ಗಾಡಿಗಳು ನಿಲ್ಲಿಸ್ಕೋಬೋದು, ಆರಾಮಾಗಿ 2 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ. ಬನ್ನಿ ನಾವು ಈ ಕಡೆಯಿಂದ ಹೋಗೋಣ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕೆ ಮುಂಚೆ ನೋಡಿ, ಫುಲ್ ವಿಡಿಯೋ ನೋಡಿ. ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ನಿಮಗೆ. ಒಳ್ಳೆ ಲಾಭ ತರೋಂಥ ಮನೆಯೇ ಆಗಿರುತ್ತೆ ನಿಮಗೆ. ಅದು ಬಂದು ನಿಮಗೆ ವೆಸ್ಟ್ ಸೈಡ್ ಆಗಿರುತ್ತೆ. ಈ ಕಡೆಯಿಂದ ನೋಡ್ತಾ ಇದ್ದೀನಿ, ಇದು ಬಂದು ಸೌತ್ ಸೈಡ್ ಫೇಸ್ ಆಗಿರುತ್ತೆ ನಿಮಗೆ. ಈಸ್ಟ್ ಡೋರ್ ಆಗಿರುತ್ತೆ ನಿಮಗೆ. ಮನೆ ಮುಂದೆ ಕೂಡ ನೋಡ್ಬೋದು ನೀವು, ಆಲ್ಮೋಸ್ಟ್ ನಿಮಗೆ ಬಿಸಿಲು ತುಂಬ ತಂಪಾಗಿದೆ. ಒಂದು ಡೀಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ಒಳ್ಳೆ ಏರಿಯಾದಲ್ಲಿ ಒಂದು ಒಳ್ಳೆ ಮನೆ, ತುಂಬ ಚೆನ್ನಾಗಿದೆ. ಇಲ್ಲಿ ನಿಯರ್ ಬೈ ನಿಮಗೆ ಬನ್ನರ್ಘಟ್ಟ ರೋಡ್ ಬರುತ್ತೆ ನಿಮಗೆ. ಹಾಗೆ ಈ ಕಡೆಯಿಂದ ಬನ್ನರ್ಘಟ್ಟ ಮೀನಾಕ್ಷಿ ಮಾಲ್ಗೆ ನೀವು ಜಸ್ಟ್ 1.5 ಕಿಲೋಮೀಟರ್ಸು. ಈ ಕಡೆ ಬಂದರೆ ನಮಗೆ ಕೋಣನಕುಂಟೆ ಕ್ರಾಸಿಗೆ ಬಂದರೆ ನಿಮಗೆ 1.5 ಕಿಲೋಮೀಟರ್ಸು ಮೆಟ್ರೋ ಸ್ಟೇಷನ್ಗಳು ಸಿಗುತ್ತೆ ನಿಮಗೆ. ತುಂಬ ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಓಕೆ, ಕೆಳಗಡೆ ಬಂದ್ಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ನೀವು ಧಾರಾಳವಾಗಿ 6ರಿಂದ 8 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ, ನೋಡ್ಬೋದು. ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ, ತುಂಬ ಚೆನ್ನಾಗಿದೆ. ಮೇಲ್ಗಡೆ ಅಷ್ಟೇ ಫುಲ್ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇನ್ನೂ ಸಣ್ಣ ಪುಟ್ಟ ಕೆಲಸ ಇದೆ, ಎಲ್ಲ ಫಿನಿಶ್ ಮಾಡಿಕೊಡ್ತಾರೆ ನಿಮಗೆ. ಪಾರ್ಕಿಂಗ್ ಟೈಲ್ಸ್ ಎಲ್ಲ ಆಗಿದೆ. ಟೋಟಲಿ ಮನೆ ಸುತ್ತಮುತ್ತ ನಿಮ್ಗೆ 12 ಕ್ಯಾಮ್ರಾಗಳಿದೆ, ನೋಡ್ಬೋದು. ಗ್ರೌಂಡ್ ಫ್ಲೋರಲ್ಲಿ ನಿಮ್ಗೆ 2 ಕ್ಯಾಮ್ರಾ ಕೊಟ್ಟಿದ್ದಾರೆ, ಔಟ್ಸೈಡ್ 2 ಕ್ಯಾಮ್ರಾ ಕೊಟ್ಟಿದ್ದಾರೆ. ಮೇಲ್ಗಡೆ ರೂಮ್ಗೆ ಆಚೆ ಎಲ್ಲ ಕ್ಯಾಮ್ರಾಗಳು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸಿಂಟ್ಯಾಕ್ ಬಂದ್ಬಿಟ್ಟು ನಿಮಗೆ 30,000 ಅಂದರೆ 30,000 ಲೀಟರ್ಸ್ ಅಷ್ಟು ಸಿಂಟ್ಯಾಕ್ ಇದೆ ನಿಮಗೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ, ನೋಡ್ಬೋದು. ಇಲ್ಲಿ ಇವರೇ ಕಾವೇರಿ ಕಲೆಕ್ಷನ್ ಕೂಡ ತಗೊಂಡಿದ್ದಾರೆ ಆಲ್ರೆಡಿ. ಓಕೆ, ಹಾಗೆ ಇದಕ್ಕೆ ಓನ್ ಬೋರ್ ಕೂಡ ಇದೆ ನಿಮಗೆ, ನೋಡ್ಬೋದು. ಇಲ್ಲಿ ಓನ್ ಬೋರು ಇಲ್ಲಿ ಬಂದಿದೆ. ಹಾಗೆ ಇಲ್ಲಿ ಪ್ರತಿಯೊಂದು ಮನೆಗೂ ಲಿಫ್ಟ್ಗೂ ಎಲ್ಲ ಸಪ್ರೇಟ್ ಮೀಟ್ರ್ಗಳು ಬಂದಿದೆ ನಿಮಗೆ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಯಾಮ್ರಾಗೆ ಮಾನಿಟ್ರ್ ಕೂಡ ಇದೆ. ಇಲ್ಲಿ ಮೇಲ್ಗಡೆ ಫುಲ್ ಮಾನಿಟ್ರ್ ಇದೆ ನಿಮಗೆ. ಹಾಗೆ ಇಲ್ಲಿ ಬಂದರೆ ಸಪ್ರೇಟಾಗಿ ನಮಗೆ ಈ ಬಿಲ್ಡಿಂಗ್ ಅಂತಲೇ ಟ್ರಾನ್ಸ್ಫಾರ್ಮ್ ಸಪ್ರೇಟಾಗಿ ತಗೊಂಡಿದ್ದಾರೆ. ಇನ್ನೂ ಕಲೆಕ್ಷನ್ ಆಗಿಲ್ಲ, ಆಗುತ್ತೆ ನಿಮಗೆ. ಸಪ್ರೇಟಾಗಿ ಕಲೆಕ್ಷನ್ ತಗೊತಾರೆ ನಿಮಗೆ. ನೋಡಿಸ್ತಾ ಇದ್ದೀನಿ, ಇದು ಫುಲ್ಲು ನಿಮಗೆ ಗ್ರೌಂಡ್ ಫ್ಲೋರ್ ಆಗಿರುತ್ತೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನಿಮಗೆ ಇಲ್ಲೇ ಅಂಜನಾಪುರದಲ್ಲೇ ನಿಯರ್ ಬೈ ಕಾಲೇಜ್ಗಳೆಲ್ಲ ಇದೆ ನಿಮಗೆ, ಸ್ಕೂಲು ಕಾಲೇಜೆಲ್ಲ ನಿಮಗೆ. ಬನ್ನಿ ನಿಮಗೆ ಮೇಲ್ಗಡೆ ಹೋಗಿ ನೋಡಿಸ್ತೀನಿ ಮನೆ ಹೆಂಗಿದೆ ಅಂತ. ಫಸ್ಟು ನಿಮಗೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ನೋಡಿಸ್ಕೊಳ್ತೀನಿ, ಒಳಗಡೆ ಏನೂ ನೋಡಿಸಲ್ಲ ನಾನು. ಮೇಲ್ಗಡೆ ಹೋದ್ಮೇಲೆ 1 ಫ್ಲೋರಲ್ಲಿರೋ ಮನೆ ಮಾತ್ರ ನಿಮ್ಗೆ ಕ್ಲೀನಾಗಿ ನೋಡಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಲಿಫ್ಟ್ ಬಂದಿದೆ ನೋಡಿ. ಹಾಗೆ ಇಲ್ಲಿ ಸಪ್ರೇಟಾಗಿ ಗ್ಯಾಸ್ ಪ್ರವೇಶ, 4 ಮನೆಗೂ ನಿಮಗೆ ಸಪ್ರೇಟಾಗಿ ಗ್ಯಾಸ್ ಮಾಡಿದಂಥ ಜಾಗ ಬಂದಿರುತ್ತೆ. 2 ಗ್ಯಾಸ್ ಮಡಿಕೋಬೋದು ಇಲ್ಲಿ ಧಾರಾಳವಾಗಿ. ಸಪ್ರೇಟಾಗಿ 2 ಗ್ಯಾಸ್ ಮಡಿಕೊತಾರೆ ಒಂದೊಂದು ಮನೆಗೆ. ಇದು ಬಂದು ನಿಮಗೆ ಪಾರ್ಕಿಂಗಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. 4060 ಸೌತ್ ವೆಸ್ಟ್ ಕಾರ್ನರ್ ಆಗಿರುತ್ತೆ ನಿಮಗೆ, ಈಸ್ಟ್ ಡೋರ್ ಆಗಿರುತ್ತೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಹಾಗೆ ಈ ಕಡೆ ಈಸ್ಟ್ ಸೈಡ್ ಕೂಡ ನಿಮಗೆ 10 ಅಡಿ ಜಾಗ ಇದೆ ನಿಮಗೆ. ಬೆಳಕು ಗಾಳಿ ನಿಮಗೆ ಸೌತು ವೆಸ್ಟು ಈಸ್ಟು 4 ಸೈಡೂ ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಮಡಿ ಮೇಲೆ ಇಡ್ತಾ ಇದ್ದೀವಿ.
ಇದು ಒಂದು ಫಸ್ಟ್ ಫ್ಲೋರ್ ಮನೆ ಆಗಿರುತ್ತೆ ನಿಮಗೆ. ಇನ್ನೂ ವರ್ಕ್ ನಡೀತಾ ಇದೆ, ಇನ್ನೂ ಫಿನಿಶಿಂಗ್ ಆಗಿಲ್ಲ. ಹಾಗೆ ನಾವು ಸೆಕೆಂಡ್ ಫ್ಲೋರು. ನಾನು ನಿಮಗೆ 3ನೇ ಫ್ಲೋರ್ ಮನೆ ನೋಡ್ತಿದ್ದೀನಿ. ಇದು ಬಂದು ಸೆಕೆಂಡ್ ಫ್ಲೋರ್ ಆಗಿರುತ್ತೆ ನಿಮಗೆ. ಇಲ್ಲೊಂದು ಮನೆ ನೋಡ್ಬೋದು. ಮನೆ ಮುಂದೆ ನಿಮ್ಗೆ ಆ ಕಡೆ ಜಾಗ ಇದೆ, ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲೇನು ಬರೋಲ್ಲ, ಸೂರ್ಯನ ಬೆಳಕು ಡೈರೆಕ್ಟಾಗಿ ಮನೆ ಒಳಗಡೆನೇ ಬರುತ್ತೆ. ಸೆಕೆಂಡ್ ಫ್ಲೋರ್ ಅದು. ಇದು ಬಂದು ನಮಗೆ 3ನೇ ಫ್ಲೋರ್ ಆಗಿರುತ್ತೆ. 3ನೇ ಮನೆ ಆಗಿರುತ್ತೆ ಇದು. ಮನೆ ಸುತ್ತಮುತ್ತ ನೋಡ್ಬೋದು. ಹಾಗೆ 4ನೇ ಫ್ಲೋರ್. ಮನೆ ಒಳಗಡೆ ಏನಿದೆ ಏನಿಲ್ಲ ಅಂತ ಫುಲ್ ಡೀಟೇಲಾಗಿ ನೋಡಿಸ್ತೀನಿ. 4ನೇ ಫ್ಲೋರ್ವರೆಗೂ ಇಲ್ಲಿವರೆಗೂ ಬರುತ್ತೆ ಲಿಫ್ಟು. ಬೇಕಾದ್ರೆ ನಿಮ್ಗೆ ಇಲ್ಲೊಂದು MS ಗ್ರಿಲ್ ಹಾಕಂದ್ರೆ ನಿಮಗೆ ಸಪ್ರೇಟಾಗಿರುತ್ತೆ ಜಾಗ. ಮನೆ ಸುತ್ತಮುತ್ತ ನೋಡ್ಬೋದು. 80 ಫೀಟ್ ರೋಡ್ ಇಲ್ಲಿಂದನೇ ಕಾಣಿಸುತ್ತೆ ನಿಮಗೆ. ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ಸು ಬನಾರ್ಘಟ್ಟ ರೋಡು. ಮೇಲ್ಗಡೆ POP ಫಾಲ್ ಸೀಲಿಂಗ್, ಒಳ್ಳೆ ಲುಕ್ ಮಾಡಿದ್ದಾರೆ ಡಿಸೈನ್ಸು. ನಿಮ್ಮ ನೇಮ್ ಬೋರ್ಡ್ ಹಾಕೋಬೋದು ಬೇಕಂದರೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಡೋರ್ ನೋಡಿಸ್ತಾ ಇದ್ದೀನಿ. ಇದೆಲ್ಲ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ನಿಮಗೆ. ಇಲ್ಲಿ ಪ್ರತಿಯೊಂದು ಡೋರು ಹಾಗೆ ವಿಂಡೋಸ್ ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಹಾಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಡಿಸೈನ್ಸ್ ಆಗಿ, ತುಂಬ ಚೆನ್ನಾಗಿದೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ನೋಡ್ಬೋದು. ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮಗೆ ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಫ್ಲೋರಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲೇ ಬಂದಿದೆ, ಎಲ್ಲೂ ಚೇಂಜ್ ಮಾಡಿಲ್ಲ. ಫುಲ್ಲು ಒಂದು ಒಳ್ಳೆ ಮನೆ ಅಂತ ಹೇಳ್ಬೋದು. ಡಿಸೆಂಟಾಗಿ ಕಟ್ಟಿದ್ದಾರೆ, ನೀಟಾಗಿದೆ. ಈ ಕಡೆಯಿಂದ ನೋಡಿಸ್ತಾ ಇದ್ದೀನಿ, ನೋಡ್ಬೋದು. ಈ ಕಡೆ ಬಂದು ನಮಗೆ ನಾರ್ತ್ ಬರುತ್ತೆ. ನಾರ್ತ್ ಸೈಡ್ ನಮಗೆ ವಿಂಡೋಸ್ ಎಲ್ಲ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡದಾಗಿ. ನಿಮ್ಗೆ ಆಲ್ಮೋಸ್ಟ್ ನಿಮಗೆ 6 ಫೀಟ್ ವಿಂಡೋಸ್ ಕೊಟ್ಟಿದ್ದಾರೆ. 6-7 ಫೀಟ್ ಕೊಟ್ಟಿದ್ದಾರೆ ವಿಂಡೋಸು ನಿಮಗೆ. ಎಲ್ಲ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಆ ಕಡೆನೂ ಅಷ್ಟೇ, 2 ಸೈಡು ಕೊಟ್ಟಿದ್ದಾರೆ. TV ಯೂನಿಟ್ ಕೂಡ ಅಷ್ಟೇ ದೊಡ್ಡದಾಗಿ ಕೊಟ್ಟಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಕೆಳಗಡೆ ಫುಲ್ ಕಬೋರ್ಡ್ ಕೊಟ್ಟಿದ್ದಾರೆ. ಕೇಬಲ್ ಕಲೆಕ್ಷನ್ ಆಗಲಿ ಇಂಟರ್ನೆಟ್ ಕಲೆಕ್ಷನ್ ಆಗಲಿ ಎಲ್ಲ ಆಗೋಗಿದೆ ನಿಮಗೆ. ಹಾಗೆ ಈ ಕಾರ್ನರಿಂದ ನೋಡಿಸ್ತೀನಿ. ಇಲ್ಲಿಂದ ನೀವು ದೊಡ್ಡದಾಗಿ L ಶೇಪಲ್ಲಿ ಸೋಫಾ ಹಾಕೋಬೋದು. ದೊಡ್ಡದಾಗಿ ನೀವು ಆರಾಮಾಗಿ ಅಲ್ಲೂ ಒಂದು ಸೋಫಾ ಹಾಕೋಬೋದು ಬೇಕಂದರೆ. ಜನ ಒಳ್ಳೆ ಇನ್ವೆಸ್ಟ್ ಮಾಡಬೇಕನ್ನೋ ಮನೆಗಳಿಗೆ ಒಳ್ಳೆ ಮನೆ ಅಂತ ಹೇಳ್ಬೋದು. ಇನ್ವೆಸ್ಟ್ಗೆ ನೀವು ಆರಾಮಾಗಿ ನೀವು 1.5 ಲಕ್ಷ ರೆಂಟ್ ತೊಗೋಬೋದು. ನೀವು 1 ಫ್ಲೋರಲ್ಲಿ ನೀವಿದ್ದು 3 ಫ್ಲೋರ್ ರೆಂಟು ಕೊಟ್ಟರು ನಿಮ್ಗೆ 50,000 ರೂಪಾಯಿ, 45ರಿಂದ 50,000 ರೂಪಾಯಿ ಕೊಡ್ತಾರೆ. 1.40ರಿಂದ ನಿಮ್ಗೆ 1.35ರಿಂದ 1.25ವರೆಗೂ ಆರಾಮಾಗಿ ರೆಂಟು ಬರುತ್ತೆ ನಿಮಗೆ. ಇದು ಬಂದು ಹಾಲ್ ಆಗಿರುತ್ತೆ, ದೊಡ್ಡದಾಗಿ ಸೂಪರಾಗಿದೆ. ಹಾಲ್ ಮಾತ್ರ ದೊಡ್ಡದಾಗಿದೆ, ಮನೆ ಮಾತ್ರ ಡಿಸೆಂಟಾಗಿ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ದೇವ್ರ ಮನೆ ಬಂದಿದೆ, ನೋಡ್ಬೋದು. ದೇವ್ರ ಮನೆ ಕೂಡ ನಿಮಗೆ ಟೀಕ್ ವುಡ್ ಎಲ್ಲ ಮಾಡಿದ್ದಾರೆ, ತುಂಬ ದೊಡ್ಡದಾಗಿದೆ. ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ ನಿಮಗೆ. ಒಳ್ಳೆ ಮನೆ, ಸೂಪರ್. ದೇವ್ರ ಮನೆಯೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ, ಸಕಲಾಗಿದೆ. ಫ್ಲೋರಿಂಗ್ ಲೈಟೆಲ್ಲ ಮಾಡಲ್ಲ, ನೋಡ್ಬೋದು. ಇಲ್ಲಿ ದೊಡ್ಡದಾಗಿ ಡೈನಿಂಗ್ ಟೇಬಲ್ ಮಡಿಕೋಬೋದು. ಆರಾಮಾಗಿ ನೀವು 4ರಿಂದ 6 ಜನ ಕೂತ್ಕೊಳ್ಳೋ ಅಷ್ಟು ಡೈನಿಂಗ್ ಟೇಬಲ್ ಇದೆ, ದೊಡ್ಡದಾಗಿದೆ ನಿಮಗೆ. ಇಲ್ಲೂ ಕೂಡ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, PVC ಕಾಂಬಿನೇಷನ್ ಕೊಟ್ಟು. ಹಾಗೆ ಈ ಕಡೆ ಬಂದರೆ ಅಡುಗೆ ಮನೆ ಕೂಡ ನೋಡ್ಬೋದು. ವಿಶಾಲವಾಗಿದೆ ನಿಮಗೆ, ಜಾಗ ಮಾತ್ರ ಸಕಾಗಿ ದೊಡ್ಡದಾಗಿ ಬಂದಿದೆ ನಿಮಗೆ. ಎಲ್ಲೂ ಇಕ್ಕಟ್ಟು ಅಂತ ಇಲ್ಲ ನಿಮಗೆ. ಒಂದೊಂದು ಜಾಗದಲ್ಲಿ ತುಂಬ ಇಕ್ಕಟ್ಟು ಅನಿಸುತ್ತೆ, ಇವರು ತುಂಬ ಫ್ರೀಯಾಗಿ ಮಾಡಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಅಷ್ಟೇ ನಿಮಗೆ ನೀಟಾಗಿ ಮಾಡಿದ್ದಾರೆ. ಇಲ್ಲಿ ಏನಾದರೆ ಕೊಳಾಯಿ ಫಿಟ್ಟಿಂಗ್ ಆಗಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ, ಎಲ್ಲ ಜಾಗ್ವಾರೇ ಫಿಟ್ಟಿಂಗ್ ಮಾಡಿದ್ದಾರೆ ನಿಮಗೆ, ನೋಡ್ಬೋದು. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಕೂಡ ಆಗಿದೆ ನಿಮಗೆ. ಹಾಗೆ ಇಲ್ಲಿ ಸಿಂಕ್ ಬಂದಿದೆ. ಇದು ಬಂದು ನಿಮಗೆ
ಗ್ರಾನೈಟ್ ಕೊಟ್ಟಿದ್ದಾರೆ, ಫುಲ್ ಬ್ಲ್ಯಾಕ್ ಕಲರು, ಡಿಸೆಂಟ್ ಕಲರ್ ಅಂತಲೇ ಹೇಳ್ಬೋದು. ಮೇಲ್ಗಡೆ ಫುಲ್ ನೋಡ್ಬೋದು ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ ಫುಲ್ ಮೇಲ್ಗಡೆ. ಹಾಗೆ ಕೆಳಗಡೆ ಕೂಡ ಕಬೋರ್ಡ್ಗಳಿದೆ ಫುಲ್ಲು. ಇಲ್ಲಿ ಬಂದು ಸಿಂಕ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಬಂದು ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಗ್ಯಾಸ್ ಕಲೆಕ್ಷನ್ ಬರುತ್ತೆ, ಇಲ್ಲೇ ಬರುತ್ತೆ ನಿಮಗೆ. ಫುಲ್ ಜಾಗ ಇದೆ. ಇಲ್ಲೂ ಅಷ್ಟೇ. ಇಲ್ಲಿ ಬಂದ್ಬಿಟ್ಟು ಓವೆನ್ ಏನು ಮಡಿಕೊಳ್ಳೋದ್ರೆ ನೀವು ಮಡಿಕೋಬೋದು. ಇಲ್ಲೂ ಕೂಡ ಜಾಗ ಮಾಡಿದ್ದಾರೆ ನಿಮಗೆ. ಹಾಗೆ ಇದಕ್ಕೊಂದು ಕ್ಯಾಂಡಿಡೇಟ್ರ್ ಕೂಡ ಬಂದಿದೆ. ಯೂಸಲಾಗಿ ಎಲ್ಲದರಲ್ಲೂ ನೋಡಿಸ್ತೀನಿ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ನಿಮಗೆ. ತುಂಬ ಚೆನ್ನಾಗಿದೆ, ಡಿಸೆಂಟಾಗಿದೆ ಎಲ್ಲ. ಈ ಕಡೆಯಿಂದ ನೋಡ್ತಿದ್ದೀನಿ, ನೋಡ್ಬೋದು. ಅಲ್ಲಿ ದೊಡ್ಡದಾಗಿ ನೀವು ಡೈನಿಂಗ್ ಟೇಬಲ್ ಹಾಕ್ಬೋದು. ಇಲ್ಲಿ ಬೇಕಾದ್ರೆ ನೀವು ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ, ಫ್ರಿಜ್ ಮಡಿಕೋಬೋದು. ಅಲ್ಲಿ ದೊಡ್ಡದು ಡಬಲ್ ಡೋರ್ ಬೇಕಾದ್ರೂ ಮಡಿಕೋಬೋದು ನೀವು. ಅಡುಗೆ ಮನೆ ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ದೇವ್ರ ಮನೆ. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬಂದಿದೆ ದೊಡ್ಡದಾಗಿ. ಇಲ್ಲೂ ಒಂದು ಅಷ್ಟೇ MS ಗ್ರಿಲ್ ಮಾಡಿಕೊಡ್ತಾರೆ, ಇದನ್ನು ಮಾಡಿಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ದೊಡ್ಡದಾಗಿ ಒಂದು ಸಿಂಕ್ ಬಂದಿದೆ. ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆ ಏನೇನಿದೆ ತೊಳಿಬೋದು. ಇಲ್ಲಿ ನೋಡ್ಬೋದು. ಇಲ್ಲಿ ನಿಮ್ಗೆ ಇಲ್ಲೇ ಎದುರಿಗೆ ಕಾಣ್ತಾ ಇದೆಯಲ್ಲ 80 ಫೀಟ್ ರೋಡು ನಿಮಗೆ, ಬನಾರ್ಘಟ್ಟ ರೋಡು ನಿಮಗೆ. ಇಲ್ಲಿಂದ ನಿಮಗೆ ಜಸ್ಟ್ 1.5 ಇಲ್ಲ ಅನ್ಕೊಂತೀನಿ ನನಗೆ ಗೊತ್ತಿರೋಂಗೆ. ಬನಾರ್ಘಟ್ಟ ಮೀನಾಕ್ಷಿ ಮಾಲ್ ಬನಾರ್ಘಟ್ಟ ರೋಡ್ ಸಿಗುತ್ತೆ, ನೈಸ್ ರೋಡು ನಿಮಗೆ. ಜಸ್ಟು ಆರಾಮಾಗಿ ಬನಾರ್ಘಟ್ಟ ರೋಡು ಜಾಯ್ನ್ ಆಗುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಕೈ ತೊಳೆಯೋಕ್ಕೆ ಸಿಂಕ್ ಕೊಟ್ಟಿದ್ದಾರೆ, ಮಿರರ್ ಕೂಡ ಹಾಕಿದ್ದಾರೆ. ಇಲ್ಲೊಂದು ಕಾಮನ್ ಟಾಯ್ಲೆಟ್ ರೂಮ್ ಬಂದಿದೆ ನಿಮಗೆ, ನೋಡ್ಬೋದು. ಇಲ್ಲಿ ಕೂಡ ನಿಮಗೆ ವೆಟ್ ಟು ಡ್ರೈ ಸಪ್ರೇಟ್ ಮಾಡಿದ್ದಾರೆ ನೋಡಿ. ಎಲ್ಲ ಟಫನ್ ಗ್ಲಾಸ್ ಹಾಕಿ ಸಪ್ರೇಟ್ ಮಾಡಿದ್ದಾರೆ ನಿಮಗೆ ಸ್ನಾನ ಮಾಡೋಕ್ಕೆ. ಇಲ್ಲಿ ವೆಟ್ ಟು ಡ್ರೈ ಎಲ್ಲ ಕಲೆಕ್ಷನ್ಗಳಾಗೋಗಿದೆ ನಿಮಗೆ. ಫಿಟ್ಟಿಂಗ್ಸ್ ಕೂಡ ಫುಲ್ ಆಗೋಗಿದೆ ನಿಮಗೆ. ಹ್ಯಾಂಡ್ ವಾಶ್ ಮಿಷಿನ್ ಬಂದಿದೆ, ಮಿರರು, ವೆಟ್ ಟು ಡ್ರೈ ಸಪ್ರೇಟಾಗಿ ಬಂದಿದೆ ನಿಮಗೆ. ಟೋಟಲ್ 3 ರೂಮ್ ಇರೋದ್ರಿಂದ ನಿಮಗೆ ಇದೊಂದು ಮಾತ್ರ ನಿಮಗೆ ಔಟ್ಸೈಡ್ ಕೊಟ್ಟಿದ್ದಾರೆ, ಇನ್ನೊಂದು ನಿಮಗೆ ಅಟ್ಯಾಚ್ ಬಂದಿದೆ ನಿಮಗೆ. ಇದು ಬಂದು ನಿಮಗೆ ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಗೆಸ್ಟ್ರಿಗೆ ಯಾರನ್ನ ಬಂದರೆ ಯೂಸ್ ಮಾಡ್ಕೊಳ್ಬೋದು ಇದನ್ನು. ಹಾಗೆ ಇಲ್ಲೊಂದು ನಮಗೆ ಒಂದು ರೂಮ್ ಬಂದಿದೆ. ಇಲ್ಲಿ ಫ್ಲೋರಿಂಗ್ ಬಂದ್ಬಿಟ್ಟು ನಿಮಗೆ ವುಡನ್ ಪ್ಯಾಟರ್ನ್ ಮಾಡಿದ್ದಾರೆ, ವುಡನ್ ಫ್ಲೋರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇದು ಕೂಡ ನಿಮಗೆ. ಮೇಲ್ಗಡೆ ನೋಡೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇದು ಕೂಡ ನಿಮಗೆ ವಾರ್ಡ್ರೋಬ್ಗಳು ಬಂದಿದೆ. ಕೆಳಗಡೆ ಫುಲ್ ಕಬೋರ್ಡ್ ಬಂದಿದೆ, ಮೇಲ್ಗಡೆ ಅಷ್ಟೇ ಕಬೋರ್ಡ್ ಬಂದಿದೆ, ಕೆಳಗಡೆ ವಾರ್ಡ್ರೋಬ್ ಬಂದಿದೆ. ಹಾಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ ನಿಮಗೆ. ಇದು ಬಂದು ಡ್ರೆಸ್ಸಿಂಗ್ ಟೇಬಲ್ ಆಗಿರುತ್ತೆ. ಇದು ಕೂಡ ಓಪನ್ ಮಾಡ್ಕೊಳ್ಬೋದು ನೋಡಿ. ತುಂಬ ಲಕ್ಸುರಿಯಾಗಿ ಮಾಡಿದ್ದಾರೆ ನಮಗೆ. ಈ ಸ್ವಂತ ಮನೆಗೆ ನಾವು ಹೆಂಗೆ ಮಾಡ್ಕೊತೀವಿ ಆ ಥರ ಮಾಡಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸರ್ಸು. ಹಾಗೆ ಈ ಕಡೆ ಬಂದು ನಮಗೊಂದು ಬಾಲ್ಕನಿ ಕೂಡ ಬರುತ್ತೆ ನಮಗೆ. ಇದು ಒಂದು ನಿಮಗೆ ವೆಟ್ ಸೈಡ್ ಇರೋ ರೂಮಲ್ಲಿ ವೆಟ್ ಸೈಡ್ ಬರುತ್ತೆ ಬಾಕ್ಲು. ಮನೆ ಸುತ್ತಮುತ್ತ ಕೂಡ ಈ ಕಡೆ ಕಾಣಿಸುತ್ತೆ. ಇಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ನಿಮಗೆ ದಯಾನಂದ ಸ್ಕೂಲ್ ಸಿಗುತ್ತೆ ನಮಗೆ. ಸ್ಕೂಲು, ಕಾಲೇಜು, ಹಾಗೆ ಹಾಸ್ಪಿಟಲ್ ಎಲ್ಲ ನಿಯರ್ ಬೈ ಇದೆ ನಮಗೆ, ತುಂಬ ಹತ್ತಿರದಲ್ಲೇ ಸಿಗುತ್ತೆ. ಕನಕಪುರ ಕಾಲೇಜುಗಳಾಗಲಿ, ಕನಕಪುರ ರೋಡ್ ಆಗಲಿ, ಬನಾರ್ಘಟ್ಟ ರೋಡಲ್ಲಿ ಹತ್ತಿರ ಇರೋದ್ರಿಂದ ಸ್ಕೂಲು ಕಾಲೇಜೆಲ್ಲ ಹತ್ರನೇ ಇದೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮ್ಗೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಿಮಗೆ. ತುಂಬ ದೊಡ್ಡದಾಗಿದೆ, ನೋಡ್ಬೋದು, ಸೂಪರಾಗಿದೆ. ಮೇಲ್ಗಡೆ ಕೂಡ ಅಷ್ಟೇ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ನೋಡ್ಬೋದು ಆ ಕಡೆ ಬೆಡ್ ಸೈಡು
ಕಿಟಕಿ ಕೊಟ್ಟಿದ್ದಾರೆ ನಿಮಗೆ ಬೆಳಕು ಗಾಳಿಗೆ. ಕಾರ್ನರ್ ಇರೋದ್ರಿಂದ ನಿಮಗೆ ಬೆಳಕು ಗಾಳಿ ಕೊರತೆನೇ ಇಲ್ಲ ಅಂತಲೇ ಹೇಳ್ಬೋದು. ನಿಮಗೆ ತುಂಬ ದೊಡ್ಡದಾಗಿದೆ ನಿಮಗೆ. ಹಾಗೆ ಇದು ಕೂಡ ಅಷ್ಟೇ ಅಟ್ಯಾಚ್ ಬಾತ್ರೂಮು. ಇದಕ್ಕೂ ವೆಟ್ ಟು ಡ್ರೈ ಸಪ್ರೇಟಾಗಿ ಮಾಡಿದ್ದಾರೆ ನಿಮಗೆ ನೋಡ್ಬೋದು. ಹಾಗೆ ಇದು ಕೂಡ ನಿಮಗೆ ಬಾಲ್ಕನಿ ಬಂದಿದೆ. ಇದು ಬಂದು ಸೌತ್ ಸೈಡ್ ಆಗಿರೋದ್ರಿಂದ ಸೌತ್ ಸೈಡ್ ಬಾಲ್ಕನಿ ಬಂದಿದೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ. ಒಂದು ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು, ಡಿಸೆಂಟ್ ಏರಿಯಾ. ನಿಮಗೆ ಸೂಪರಾಗಿರೋ ಮನೆ, ಇನ್ವೆಸ್ಟ್ಮೆಂಟ್ಗಂತೂ ನಿಮಗೆ ಒಳ್ಳೆ ಮನೆ ಅಂತ ಹೇಳ್ಬೋದು. ಯಾರನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಬೋದು ಮನೆಗೆ ಅಂಥವ್ರಿಗೆ ತುಂಬ ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಇದನ್ನು ಇನ್ವೆಸ್ಟ್ ಮಾಡಿ ಅವರು ಕೂಡ ಲಾಭ ಬರುತ್ತೆ ನಿಮಗೆ. ಲೈಫ್ ಟೈಮ್ ಒಂದು ಸತಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲೈಫ್ ಟೈಮು ದುಡಿಯುವಂಥ ಜಾಗ ಅದು. ಲೈಫ್ ಟೈಮ್ ದುಡ್ಡು ಬರ್ತಾ ಇರುತ್ತೆ. ಓಕೆ, ಇದು ಬಂದು ನಮಗೆ 3ನೇ ರೂಮ್ ಆಗಿರುತ್ತೆ. ಇದು ಕೂಡ ನಿಮಗೆ ಸಕಾಲ ದೊಡ್ಡದಾಗಿ ಬಂದಿದೆ ರೂಮ್ ಅಂತಲೇ ಹೇಳ್ಬೋದು. ನೋಡ್ಬೋದು, ಆರಾಮಾಗಿ ದೊಡ್ಡ ರೂಮು. ಟೋಟಲಿ ನಿಮಗೆ 3 ರೂಮ್ ಬರುತ್ತೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಈ ಕಡೆ ನೋಡ್ಬೋದು ನಿಮಗೆ ದೊಡ್ಡದಾಗಿ ವಾರ್ಡ್ರೋಬ್ ಬಂದಿದೆ. ಈ ಕಡೆ ಫುಲ್ ದೊಡ್ಡದಾಗಿದೆ ವಾರ್ಡ್ರೋಬ್. ಹಾಗೆ ಇದು ಕೂಡ ನಿಮಗೆ ಅಟ್ಯಾಚ್ ನಿಮಗೆ 3 ರೂಮ್ಗೂ ಅಟ್ಯಾಚ್ ರೆಸ್ಟ್ ರೂಮ್ ಇದೆ. 3ಕ್ಕೂ ನಿಮಗೆ ವೆಟ್ ಟು ಡ್ರೈ ಸಪ್ರೇಟಾಗೇ ಮಾಡಿದ್ದಾರೆ. ಯಾವುದೂ ನಿಮಗೆ ನಾರ್ಮಲಾಗಿ ರೆಸ್ಟ್ ರೂಮ್ ಮಾಡಿಲ್ಲ. 3ಕ್ಕೂ ನಿಮಗೆ ವೆಟ್ ಟು ಡ್ರೈ ಸಪ್ರೇಟಾಗೇ ಮಾಡಿದ್ದಾರೆ. ಸೇಮ್ ಇವಾಗ ಏನು ನೋಡಿದ್ರಿ ಮನೇನ, ಇದೇ ಥರ ನಿಮಗೆ 4 ಫ್ಲೋರಲ್ಲೂ 4 ಮನೆಯೂ ಬರುತ್ತೆ ನಿಮಗೆ. ಇದು ಒಂದು ಮಾತ್ರ ಇವಾಗ ಜಸ್ಟ್ ಫಿನಿಶ್ ಮಾಡಿದ್ದಾರೆ. ಇನ್ನೂ 3 ಫಿನಿಶಿಂಗ್ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಫಿನಿಶಿಂಗ್ ಆಗುತ್ತೆ ನಿಮಗೆ. ಟೋಟಲ್ 3 ರೂಮ್ ಬರುತ್ತೆ. ಒಂದು ಹಾಲು, ಅಡುಗೆ ಮನೆ, ಡೈನಿಂಗ್ ಟೇಬಲ್ಲು ಎಲ್ಲ ಇರುವಂಥ ಮನೆ ಆಗಿರುತ್ತೆ ಇದು. ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ದೇವ್ರ ಮನೆ ಆಗಿರುತ್ತೆ, ಅಡುಗೆ ಮನೆ, ಇಲ್ಲಿ ಬಂದು ನಮಗೆ ಡೈನಿಂಗ್ ಟೇಬಲ್ ಬರುತ್ತೆ. ಈ ಕಡೆ ನಮಗೆ 3 ರೂಮ್ ಬರುತ್ತೆ ಟೋಟಲ್ಲು. ಮಕ್ಕಳ ಕೂಡ ಬೇಕು. ಇದು ಬಂದು ಹಾಲ್ ಆಗಿರುತ್ತೆ ನಮಗೆ. ಕಮ್ಮಿ ಅಂದರೂ 45,000ದಿಂದ 50,000 ರೂಪಾಯಿ ರೆಂಟ್ ಬರುತ್ತೆ ಒಂದು ಫ್ಲೋರ್ಗೆ ನಿಮಗೆ. ಟೋಟಲು 6ರಿಂದ 8 ಕಾರ್ ಪಾರ್ಕಿಂಗ್ ಇದೆ. ಔಟ್ಸೈಡು ಇನ್ಸೈಡು ಟೋಟಲು ನಿಮಗೆ 12 ಕ್ಯಾಮ್ರಾಗಳಿದೆ. ಓನ್ ಬೋರ್ ಇದೆ, ಕಾವೇರಿ ಕಲೆಕ್ಷನ್ ಇದೆ ನಿಮಗೆ. ಹಾಗೆ ಓನು ಓಕೆ, ಟಾಪ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಮಾಡಿ ಮೇಲೆ ಓಪನ್ ಟೆರೆಸ್ಗೆ. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನೋಡ್ಬೋದು ನಿಮಗೆ ಆಂಟಿಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ ನಿಮಗೆ. ತುಂಬ ಚೆನ್ನಾಗಿದೆ ಫ್ಲೋರಿಂಗು. ಓಪನ್ ಆಗಿದೆ ನೋಡ್ಬೋದು ನಿಮಗೆ. 40-60 ದೊಡ್ಡದಾಗಿದೆ ನಿಮಗೆ ಜಾಗ ಮಾತ್ರ. ಮೇಲ್ಗಡೆ ನೋಡ್ಬೋದು 4 ಸಿಂಟಾಕ್ ಕೊಟ್ಟಿದೆ 1000 ಲೀಟರ್ಸ್ದು. 4 ಫ್ಲೋರ್ಗೂ ಸಪ್ರೇಟ್ ಆಗಿದೆ. ಹಾಗೆ ಇಲ್ಲಿ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬಂದಿದೆ. ಹಾಗೆ ಇಲ್ಲಿ ಬಂದು ಲಿಫ್ಟು ಬ್ಯಾಟ್ರಿ ಅಂದರೆ ಪ್ಯಾಕಪ್ ಬ್ಯಾಟ್ರಿ ಬಂದಿದೆ ನಿಮಗೆ ಇಲ್ಲಿ. ಹಾಗೆ ಕೈಯಲ್ಲಿ ಬಟ್ಟೆ ಒಣಗಿ ಹಾಕೋಕ್ಕೆ ಕಂಬಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದು ನಿಮಗೆ 2 ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಕೈಯಲ್ಲಿ ಒಗೆಯೋಕ್ಕೆ ನಿಮಗೆ ಕಲ್ಲುಗಳು ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇದು ಬಂದು ಜಿಮ್ ರೂಮ್ ಅಂತಲೇ ಹೇಳ್ಬೋದು ನಿಮಗೆ. ಇದು ಒಳಗಡೆ ಸಾಮಾನುಗಳಿದೆ, ಸಣ್ಣ ಪುಟ್ಟ ಕೆಲಸ ಇದೆ, ಅದಕ್ಕೋಸ್ಕರ ತೆಗಿತಾ ಇಲ್ಲ. ಒಳಗಡೆ ಆರಾಮಾಗಿ ನೀವು ಟ್ರೆಡ್ಮಿಲ್ಗಳು ಮಡಿಕೋಬೋದು, ಕ್ರಾಸ್ ಟ್ರೈನರು, ಟ್ರೆಡ್ಮಿಲು, ಸಣ್ಣ ಪುಟ್ಟ ಡಂಬಲ್ಸ್ಗಳು ಮಡಿಕೋಬೋದು. ಬೇಡ ಅಂದರೆ ನೀವು ಯೋಗ ರೂಮ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಏರೋಬಿಕ್ಸ್ ರೂಮ್ ಬೇಕಾದ್ರೂ ಮಾಡ್ಕೋಬೋದು. ಹಾಗೆ ನಿಮ್ಮ ಮನೇಲಿ ಏನೇನೋ ಸಣ್ಣ ಪುಟ್ಟ ಫಂಕ್ಷನ್ಗಳು ನೋಡಿದ್ರು ನೀವು ಧಾರಾಳವಾಗಿ ಇಲ್ಲೇ ನೀವು ಒಂದು ಜಸ್ಟ್ ಒಂದು
ಏನು ಹೇಳೋದು, ಜಸ್ಟ್ ಸಾಮಿಯಾನ ತಂದು ಇಲ್ಲಿ ಹಾಕೊಂಡು ನೀವು ಫಂಕ್ಷನ್ ಕೂಡ ಮಾಡ್ಕೋಬೋದು ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತೀನಿ ನಾನು, ಬನ್ನಿ ನೋಡಿ. ಇಲ್ಲಿಂದ ನಿಮಗೆ ಈ ಕಡೆ ಹೋದರೆ ನಮ್ಮ ಕನಕಪುರ ರೋಡು ನಿಮ್ಗೆ ಇಲ್ಲಿಂದ ಜಸ್ಟ್ 3 ಕಿಲೋಮೀಟ್ರ್ ಬರುತ್ತೆ ಮೆಟ್ರೋ ಸ್ಟೇಷನ್ಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಬನ್ನರ್ಘಟ್ಟ ರೋಡ್ಗೆ ನಮಗೆ 80 ಫೀಟ್ ರೋಡ್ ನೋಡಿ ಇದೆ, ಇಲ್ಲೇ ಕಾಣಿಸುತ್ತೆ ನೋಡಿ, ಪಕ್ಕದಲ್ಲೇ ಇದೆ 80 ಫೀಟ್ ರೋಡು. ಬನ್ನರ್ಘಟ್ಟ ರೋಡು ನಿಮಗೆ ಜಸ್ಟ್ 1.5 ಕಿಲೋಮೀಟರ್ಸು ಮೀನಾಕ್ಷಿ ಮಾಲು ನಿಮಗೆ ಬರುತ್ತೆ ನಿಮಗೆ. ಹಾಗೆ ಇದು ಕೂಡ ಮೆಟ್ರೋ ಸ್ಟೇಷನ್ ನಿಮಗೆ 1-1.5 ಕಿಲೋಮೀಟ್ರ್ ಬರುತ್ತೆ. ಹಾಗೆ ಬಸ್ ಸ್ಟ್ಯಾಂಡು ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಆಗಿರುತ್ತೆ, ಅಂಜನಾಪುರ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಇಲ್ಲೇ ನಿಮಗೆ ನಿಯರ್ ಬೈ ಸ್ಕೂಲು ಕಾಲೇಜುಗಳು ತುಂಬ ಇದ್ದಾವೆ. ಹೆಸರುಗಳು ಸರಿಯಾಗಿ ಹೇಳಲ್ಲ, ಗೊತ್ತಿಲ್ಲ ನಮ್ಗೆ. ಅದರಿಂದ ಇಲ್ಲಿಂದ ನಿಮ್ಗೆ ದಯಾನಂದ ಸ್ಕೂಲ್ ಇದೆ. ಹಾಗೆ ಇಲ್ಲಿ ತುಂಬ ಸ್ಕೂಲ್ಗಳಿದೆ, ತುಂಬ ಕಾಲೇಜ್ಗಳು ಇದೆ ನಿಮಗೆ ನಿಯರ್ ಬೈ. ತುಂಬ ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು ಅಂಜನಾಪುರ. ನಿಮಗೆ ಒಳ್ಳೆ ಇನ್ವೆಸ್ಟ್ಮೆಂಟು, ಯಾರನ್ನ ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿರೋರಿಗೆ ಒಳ್ಳೆ ಜಾಗ ಅಂತ ಹೇಳ್ಬೋದು. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನಾನು. ಇದು ಬರೋದು ಅಂಜನಾಪುರದಲ್ಲಿ ಬರುತ್ತೆ ನಿಮಗೆ. 40/60 ಆಗಿರುತ್ತೆ ನಿಮಗೆ. 3 ಬೆಡ್ರೂಮ್ ಇರುವಂಥ 4 ಮನೆ ಫುಲ್ ಬಿಲ್ಡಿಂಗ್ ಸೇಲಿಗಿದೆ ನಿಮಗೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 7,50,00,000 ಕೇಳ್ತಾರೆ, ಅಂದರೆ 7,50,00,000 ಕೇಳ್ತಾರೆ. ಅದರಲ್ಲಿ ನೆಗೋಷಿಯಬಲ್ ಆಗಿರುತ್ತೆ. 7,50,00,000 ಅಷ್ಟೇ ಇರೋಲ್ಲ, ನಿಮಗೆ ನೆಗೋಷಿಯಬಲ್ ಆಗಿರುತ್ತೆ. ನಿಮಗೆ 1 ಫ್ಲೋರ್ ಮನೆ ಕೊಡ್ತೀನಿ, ರೆಂಟು ಕೊಡ್ತೀನಿ ಅಂದರೆ ನಿಮ್ಗೆ ಕಮ್ಮಿ ಅಂದರೂ ನಾನು ಹೇಳ್ತಾ ಇರೋದು 45,000 - 50,000 ರೂಪಾಯಿ ಬರುತ್ತೆ. ಒಂದನ್ನು ನೀವಿದ್ದು ಇನ್ನೂ 3 ರೆಂಟು ಕೊಡ್ತೀನಿ ಅಂದರೆ ನಿಮಗೆ ಸೇಮ್ ಬರುತ್ತೆ. ಇಲ್ಲಾಂದರೆ ತಿಂಗಳಿಗೆ 2 ಲಕ್ಷ ಚಿಲ್ಲರೆ ಬರುತ್ತೆ. ಇಲ್ಲ ನೀವು 3 ಮನೆ ರೆಂಟ್ ಕೊಡ್ತೀವಿ ಅಂದರೆ 1.5 ಲಕ್ಷ ಅಂತೂ ಕಮ್ಮಿ ಅಂದರೆ 1.5 ಲಕ್ಷ ಬರುತ್ತೆ ನಿಮಗೆ. ಓಕೆ, ಈ ವಿಡಿಯೋ ನೋಡಿ ಈ ಮನೆಯನ್ನು ಇಷ್ಟ ಆಗಿ ಈ ಮನೆಯನ್ನು ನೋಡಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಮನೆ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಇರೋರಿಗೆ ಯಾರನ್ನ ಇದ್ದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ, ಮನೆ ನೋಡಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿ ನಿಮಗೇನ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಹಾಗೆ ನಿಮ್ಮಲ್ಲಿ ಯಾರನ್ನ ಪ್ರಾಪರ್ಟಿ ತಗೋಬೇಕಾದ್ರೂ ಇಲ್ಲ ಸೇಲ್ ಮಾಡಬೇಕಾದ್ರೂ ಏನಾನ ಇದ್ದರೆ, ಸೈಟ್ ಏನಾನ ಬೇಕಾದರೂ ನನ್ನ ನಂಬರ್ಗೆ ಫೋನ್ ಮಾಡಿ, ನಾನು ಬಂದು ಮಾಡಿಕೊಡ್ತೀನಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.